ಪ್ರಭು ಯೇಸುವಿನಲ್ಲಿ ಹಾಗೂ ಲೂರ್ದ್ ಮಾತೆಯಲ್ಲಿ ಪ್ರಿಯ ಭಕ್ತಾದಿಗಳೇ, ಕೈ ಇದ್ದವರೆಲ್ಲ ಮೇಲೆ ಹಾಕಿ ಪ್ರೈಸ್ ದಿ ಲಾರ್ಡ್. ಕೈ ಇದ್ದವರೆಲ್ಲ ಮೇಲೆ ಕೈ ಹಾಕಿ ಪ್ರೈಸ್ ದಿ ಲಾರ್ಡ್. ನಮೋ ಮರಿಯಾ, ನಮೋ ಮರಿಯಾ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಬಡವರು ಭಾಗ್ಯವಂತರು. ಅದರಲ್ಲೂ ಕೂಡ ಈ ಬಡವರು ದೇವರಲ್ಲಿ ಭರವಸೆ ಇಟ್ಟರೆ ಅವರೆಂದಿಗೂ ದಾರಿ ತಪ್ಪಲು ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ನಾನು ಹೇಳಿರುವ ಒಂದು ಘಟನೆ ಒಂದು ಬಡ ಕುಟುಂಬದಲ್ಲೇ ನಡೆದಂಥ ಘಟನೆ. 1983ರಲ್ಲಿ ಅದೊಂದು ತೀರಾ ಬಡ ಕುಟುಂಬ. ಬಡ ಕುಟುಂಬದಲ್ಲಿ ಸುಮಾರು 4 ಜನ ಮಕ್ಕಳಿದ್ರು. 4 ಜನ ಮಕ್ಕಳು ಇದ್ದರೂ ಆ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ, ಆಹಾರಕ್ಕೆ, ಬಟ್ಟೆಗೆ ತುಂಬ ಆ ಒಂದು ಕುಟುಂಬದಲ್ಲಿ ತೊಂದರೆ ಆಗ್ತಾ ಇತ್ತು. ತಂದೆ ಹಮಾಲಿ ಕೆಲಸವನ್ನು ಮಾಡ್ತಾ ಇದ್ದ, ತಾಯಿ ಮನೆ ಕೆಲಸವನ್ನು ಮಾಡ್ತಾ ಇದ್ಲು. 4 ಮಕ್ಕಳಾಗಿದ್ದು ಸಾಕಪ್ಪ ಸಾಕು ಅಂತ ಇದ್ರು ತಂದೆ ತಾಯಿಗಳು. ಇಂಥ ಸಂದರ್ಭದಲ್ಲಿ ಅವರಿಗೆ 5ನೇ ಮಗು ಆಗ್ತದೆ. 5ನೇ ಮಗು ಆದಮೇಲೆ ಆ ಮಗು ಹುಟ್ಟಿದಾಗಿಂದ 9 ತಿಂಗಳವರೆಗೂ ಕುಟುಂಬದಲ್ಲಿ ತೊಂದರೆಗಳೇ ತೊಂದರೆಗಳು. ಒಂದೊಂದು ಸತ ತಂದೆ ತಾಯಿಗಳಿಗೆ ಅನ್ನಿಸ್ತಾ ಇತ್ತು, ಈ ಮಗು ಹುಟ್ಟುಬಿಟ್ಟು ನಮ್ಮ ಕುಟುಂಬಕ್ಕೆ ಒಂದು ಅನಿಷ್ಟ ಬಂದಂಗೆ ಆಗೈತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆ ತಾಯಿ ಅವತ್ತು ಕಣ್ಣೀರು ಇಡ್ತಾನೆ ಇದ್ಲು. ಈ ಮಗು ಹುಟ್ಟಿದಾಗಿಂದ ನಮ್ಮ ಬಡತನ ಇನ್ನೂ ಕಷ್ಟಕರವಾಗಿ ಸಾಗ್ತಾ ಇದೆ. ಒಂದು ಹೊತ್ತು ಊಟಕ್ಕೂ ಕೂಡ ಗತಿ ಇಲ್ದಂಗೆ ಆಗಿದೆ ಅಂತ ದಿನಾಲು ಕಣ್ಣೀರು ಹಾಕ್ತಾ ಇದ್ಲು. ಒಂದು ದಿವಸ ಗಂಡನಿಗೆ ಹೇಳ್ತಾಳೆ, ಈ ಮಗು ಬದುಕ್ತದೋ ಉಳಿತದೋ ಗೊತ್ತಿಲ್ಲ, ಅದನ್ನ ಈ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಗಂಡನಿಗೆ ಆ ಹೆಂಡತಿ ಹೇಳ್ತಾಳೆ. ತಂದೆ ಆ ಮಗುವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರ್ತಾನೆ. ಡಾಕ್ಟರ್ ಹೇಳ್ತಾರೆ, ಈ ಮಗುನ ಮತ್ತೆ ಮತ್ತೆ ಕರ್ಕೊಂಬರಕ್ಕೆ ಹೋಗ್ಬೇಡಪ್ಪ, ಇದು ಬದುಕೋದು ಡೌಟು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಮಗು ಬದುಕೋದು ಡೌಟು, ಯಾಕೆ ಕರ್ಕೊಂಬರ್ತೀಯಾ ಅಂತ ಹೇಳಿ ಕಳಿಸ್ತಾ ಹಲವಾರು ಆಲೋಚನೆಯನ್ನು ಹೊತ್ತು ಮತ್ತೆ ಮಗುನನ್ನು ತನ್ನ ಹೆಗಲ ಮೇಲೆ ಹೊತ್ತು ತಂದೆ ಮನೆಗೆ ಬರ್ತಾ ಇರುವಾಗ ದುರಾದೃಷ್ಟವೆಂಬಂತೆ ಆ ಮಗುವಿನ ತಂದೆಗೆ ರಾತ್ರಿ ಸಂಜೆ ಬರುವಾಗ ಚೇಳು ಕಚ್ತದೆ. ಚೇಳು ಕಚ್ಚಿದಾಗ ಈ ತಂದೆ ಅಂದ್ಕೊಳ್ತಾನೆ, ಈ ಮಗುವಿನಿಂದ ನಮಗೆ ಎಷ್ಟೊಂದು ಕಷ್ಟಗಳು ಬರ್ತಾ ಇವೆ ಕುಟುಂಬಗಳಲ್ಲಿ. ಈ ಮಗು ಬದುಕಿದ್ರೆ ಚೆನ್ನಾಗಿರಲಿ, ಸತ್ತರೆ ಸತ್ತೋಗ್ಲಿ ಎಂಬ ಭಾವನೆಗಳು. ಸಂಜೆ ಮನೆಗೆ ಬಂದು ಹೇಳ್ತಾನೆ, ಹೆಂಡತಿಗೆ ಹೇಳ್ತಾನೆ, ನೋಡೇ ನನಗೆ ಚೇಳು ಕಡಿತು ಅಂದಾಗ ಆ ತಾಯಿ ತುಂಬ ವ್ಯಥೆ ಪಡ್ತಾಳೆ. ಈ ಮಗುವಿಂದನೇ ಎಲ್ಲ ಆಗ್ತಾ ಇದೆ ಏನೋ ಅಂತ ಹೀಗೆ ಡಿಸ್ಕಸ್ ಮಾಡ್ತಾ ಇರುವಾಗ ಮನೆಯಲ್ಲಿದ್ದಂಥ ಅತ್ತೆ ಅಜ್ಜಿ ಹೇಳ್ತಾರೆ, ಯಾಕೆ ಅಳ್ತೀರ, ಯಾಕೆ ಕಷ್ಟಪಡ್ತೀರ, ಎಲ್ಲವೂ ದೇವರ ಇಚ್ಛೆ. ಪ್ರೈಸ್ ದಿ ಲಾರ್ಡ್. ಎಲ್ಲವೂ ದೇವರ ಇಚ್ಛೆ. ಆ ದೇವರ ಇಚ್ಛೆ ಅಂತ ನಮ್ಮ ಜೀವನದಲ್ಲಿ ನಡೆದ್ರೆ ಎಲ್ಲವೂ ಸರಿಯಾಗುತ್ತೆ. ಒಂದು ಕೆಲಸ ಮಾಡು, ಆ ಮಗುನ ತಗೊಂಡೋಗಿ ಮಾತೆ ಮರಿಯಳ ಪಾದಕ್ಕೆ ಸಮರ್ಪಿಸು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆ ವಯಸ್ಸಾದ ತಾಯಿಯ ಒಂದು ಮಾತನ್ನ ಅರಿತ ಸೊಸೆ, ಆ ತಾಯಿಯ ಮಗುವಿನ ತಾಯಿ ಆ ಮಗುವನ್ನು ತೆಗೆದುಕೊಂಡು ಮಾತೆ ಮರಿಯಳ ಆ ಪಾದಕ್ಕೆ ಸಮರ್ಪಿಸಿ ಈ ರೀತಿ ಪ್ರಾರ್ಥನೆ ಮಾಡ್ತಾಳೆ. ಮಾತೆ ಮರಿಯಮ್ಮ, ಈ ಮಗುವನ್ನ ದೇವರು ನಮಗೆ ಕೊಟ್ಟಿದ್ದಾರೆ, ಆದರೆ ಈ ಮಗು ಹುಟ್ಟಿದಾಗಿಂದ ಇವತ್ತಿನವರೆಗೂ ಸುಮಾರು 9 ತಿಂಗಳು ನಮಗೆ ಕಷ್ಟಗಳು, ನಮ್ಮ ಕುಟುಂಬಕ್ಕೆ ಕಷ್ಟಗಳು ನಿಂತಿದ್ದಿಲ್ಲ. ಆದ್ದರಿಂದ ಈ ಮಗು ಸತ್ತರೂ ನಿನ್ನ ಪಾದದಲ್ಲೇ ಸಾಯಲಿ, ಬದುಕಿದರೂ ನಿನ್ನ ಪಾದದಲ್ಲೇ ಬದುಕಲಿ ಅಂತ ಹೇಳಿ ಅಲ್ಲೊಂದು ವಾಗ್ದಾನ ಮಾಡ್ತಾಳೆ. ಈ ಮಗು ಬದುಕಿದ್ರೆ ನಮಗೆ ಬೇಡ, ನಿಮಗೆ ಅರ್ಪಿಸ್ಬಿಡ್ತೀವಿ ಅಂತ ವಾಗ್ದಾನ ಮಾಡಿ ಆ ಮಗುವನ್ನು ಅಲ್ಲೇ ಬಿಟ್ಟು ಮನೆಗೆ ಹೋಗ್ತಾಳೆ. ಮನೆಗೆ ಹೋದ ಮೇಲೆ ಒಂದು 3 ಗಂಟೆ, 2 ರಿಂದ 3 ಗಂಟೆ ಆದಮೇಲೆ ತಾಯಿಯ ಹೃದಯ ನೋಡಿ, ಆ ಮಗು ಏನಾಗಿದೆಯೋ ಏನೋ ಎಂಬ ಒಂದು ಭಾವನೆಯಿಂದ ಮತ್ತೆ ದೇವಾಲಯಕ್ಕೆ ಓಡೋಡಿ ಬರುತ್ತಾಳೆ ಆ ತಾಯಿ. ಬಂದು ಆ ಮಗು ಸತ್ತಿರಬಹುದು, ನಡೆದು ಬರುತ್ತಿರುವಾಗ ಸತ್ತಿರಬಹುದು, ಜೀವಂತ ಹಲವಾರು ಯೋಚನೆಗಳಿರುತ್ತಾ ಬಂದಾಗ ಆ ಮಗು ಅಲ್ಲಿ ಕಿಲಕಿಲನೆ ಆಟವಾಡುತ್ತಾ ಸ್ವಸ್ಥವಾಗಿತ್ತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಲ್ಲೇ ಆ ತಾಯಿ ಒಂದು ವಾಗ್ದಾನ ಮಾಡ್ತಾಳೆ, ತಾಯಿ ನೀನು ಬದುಕಿಸಿಕೊಟ್ಟಿದ್ದೀಯ, ನಿನ್ನ ಪ್ರಾರ್ಥನೆಗಳ ಮುಖಾಂತರ ನನ್ನ ಮಗ ಬದುಕುಳಿದಿದೆ, ಆದ್ರಿಂದ ಆ ಮಗು
ನಮಗೆ ಬೇಡ, ದೇವರ ಸೇವೆಯನ್ನು ಮಾಡಲಿ ಅಂತ ಹೇಳಿ ಆ ಮಗುವನ್ನು ಗುರುವಾಗಲು ಗುರುಮಠಕ್ಕೆ ಸೇರಿಸುತ್ತಾಳೆ. ಮುಂದೆ ಆ ಮಗು ಗುರುವಾಗಿ ನಿಮ್ಮ ಮುಂದೆ ನಿಂತಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಘಟನೆನ ಯಾಕೆ ಹೇಳಿದೆ, ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಆ ತಾಯಿಯ ಕೃಪೆ ಇಲ್ಲದಿದ್ದರೆ, ಆ ತಾಯಿಯ ಒಂದು ಕರುಣೆ ಇಲ್ಲದಿದ್ದರೆ, ಆ ತಾಯಿಯ ಒಂದು ದಯೆ ಇಲ್ಲದಿದ್ದರೆ ನಾನು ನಿಮ್ಮ ಮುಂದೆ ಇಂದು ನಿಲ್ಲುತ್ತಿರಲಿಲ್ಲ. ನನ್ನ ತಾಯಿ ಯಾವತ್ತೂ ಹೇಳ್ತಾಳೆ, ನಿನಗೆ ಯಾವುದೇ ಕಷ್ಟಗಳು ಬಂದರೂ, ಯಾವುದೇ ನೋವುಗಳು ಬಂದರೂ ನಾನು ಮಾತೆ ಮರಿಯಳಿಗೆ ನಿನ್ನನ್ನು ಸಮರ್ಪಿಸಿದ್ದೀನಿ. ನಿನ್ನ ಜೀವನ ಆಕೆ ತೋರಿಸಿದಂತಹ ಮಾರ್ಗದಲ್ಲಿ ನಡೆಯಬೇಕೆಂದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರಿಂದ ಪ್ರಿಯ ಭಕ್ತಾದಿಗಳೇ, ಅದಕ್ಕೆ ನಾನು ಹೇಳಿದ್ದು, ನೀವೆಲ್ಲರೂ ಭಾಗ್ಯವಂತರು. ಕಾರಣ ಲೂರ್ದ್ ಮಾತೆಯನ್ನ ನಿಮ್ಮ ಧರ್ಮ ಕೇಂದ್ರದ ಪಾಲಕಿಯಾಗಿ ನೀವು ಪಡೆದಿದ್ದೀರಾ. ಆ ಲೂರ್ದ್ ಮಾತೆಯ ಮುಖಾಂತರ ನೀವೆಲ್ಲರೂ ದೇವರ ಬಳಿಗೆ ಖಂಡಿತವಾಗಿಯೂ ಮುಂದೊಂದು ದಿನ ದೇವರ ಮುಂದೆ ನಿಂತು ದೇವರ ಸ್ತುತಿಗಾನವನ್ನು ಹಾಡುತ್ತೀರಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದ ಇವತ್ತು ನಾವು ಧ್ಯಾನಿಸುತ್ತಿರುವಾಗ ಆ ತಾಯಿ ನಮ್ಮ ಕುಟುಂಬಗಳಲ್ಲಿ, ಆ ತಾಯಿ ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಪಾಲ್ಗೊಳ್ಳಬೇಕಾದರೆ ಹುಲುಮಾನವರಾದ ನಾವು ಏನು ಮಾಡಬೇಕು? ಪ್ರತಿನಿತ್ಯ ನಮ್ಮ ಕುಟುಂಬಗಳಲ್ಲಿ ಆ ತಾಯಿಗೆ ನಾವು ಸ್ಥಾನವನ್ನು ಕೊಡಬೇಕು. ಹೇಗೆ? ಮೊದಲನೇದಾಗಿ ಆ ತಾಯಿಯನ್ನು ನಮ್ಮ ತಾಯಿಯಾಗಿ ನಮ್ಮ ಕುಟುಂಬಗಳಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬೇಕು. ಹೇಗೆ ಅಂತಂತಂದರೆ 1929ರಲ್ಲಿ ಕರೋಲ್ ಒಜಿಲ್ಟಾ ಎಂಬ ಒಂದು 9 ವರ್ಷದ ಬಾಲಕನ ಜೀವನದಲ್ಲಿ ಈ ಘಟನೆ ನಡೀತು. ಅವತ್ತು ಬೆಳಗ್ಗೆ ಕರೋಲ್ ಏನು ಮಾಡ್ದ ಅಂತಂದರೆ, ಅಮ್ಮ ಟಿಫನ್ ಕ್ಯಾರಿಯರ್ ತುಂಬಿಸ್ಕೊಟ್ರು, ಶಾಲೆಗೆ ಹೋದ. ಶಾಲೆಗೆ ಹೋಗಿ ಸಂಜೆ ವಾಪಸ್ಸಾದಾಗ ಮನೆ ಮುಂದೆ ಸುಮಾರು ಜನರು ಸೇರ್ಕೊಂಡಿದ್ರು. ಈಗ್ಯಾಕೆ ಈ ರೀತಿ ನನ್ನ ಮನೆ ಮುಂದೆ ಜನರು ಸೇರ್ಕೊಂಡಿದ್ದಾರೆ ಎಂಬ ಭಾವನೆ. ಸ್ಕೂಲಿಂದ ಬಂದವನೇ ಒಳಗೋಗಿ ನೋಡ್ತಾನೆ. ಬೆಳಗ್ಗೆ ಟಿಫನ್ ಕ್ಯಾರಿಯರ್ ಹಾಕಿ ಕೊಟ್ಟಂಥ ತಾಯಿಯನ್ನು ಶವದ ಪೆಟ್ಟಿಗೆಯಲ್ಲಿ ಮಲಗಿಸಿದ್ದಾರೆ. ಅರೆ, ಅಮ್ಮ ಚೆನ್ನಾಗಿ ಇದ್ರಲ್ಲ, ಬೆಳಗ್ಗೆ ಏನಾಯಿತು ಅಂತ ಯೋಚನೆ. ಶವದ ಪೆಟ್ಟಿಗೆಯ ಪಕ್ಕದಲ್ಲಿ ಮಂಡಿ ಊರಿ ಕಣ್ಣೀರುಡುತ್ತಾ ಪ್ರಾರ್ಥಿಸುತ್ತಾ ಅಳುತ್ತಿದ್ದ ಆ ತಂದೆಯನ್ನು ತಟ್ಟಿ ಕೇಳ್ತಾನೆ, ಅಪ್ಪ ಅಮ್ಮನಿಗೇನಾಯಿತು? ಅವಾಗ ಅಪ್ಪ ಹೇಳ್ತಾನೆ, ನಿಮ್ಮಮ್ಮ ನನ್ನನ್ನು ಬಿಟ್ಟು, ನಿನ್ನನ್ನು ಬಿಟ್ಟು ತುಂಬ ಭಾರದ ಪ್ರಪಂಚಕ್ಕೆ ಹೋಗ್ಬಿಟ್ಟಿದ್ದಾರೆ ಮಗನೇ, ಈಗ ನಿನಗಮ್ಮ ಇಲ್ಲ. ಈ 9 ವರ್ಷದ ಬಾಲಕನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಬದಲಾಗಿ ಆತ ಮಾಡಿದ್ದು ಒಂದೇ ಒಂದು ಕಾರ್ಯ, ಮನೆಯಿಂದ ಆ ಊರಿನಲ್ಲಿದ್ದಂತಹ ದೇವಾಲಯಕ್ಕೆ ಓಡಿ ಹೋಗ್ತಾನೆ. ದೇವಾಲಯಕ್ಕೆ ಓಡಿ ಹೋಗಿ ಅಲ್ಲಿ ಮಾತೆ ಮರಿಯಳ ಸ್ವರೂಪದ ಮುಂದೆ ಮಂಡಿಯೂರಿ ಅಳ್ತಾನೆ, ಅಮ್ಮ ನನಗೆ ಅಮ್ಮ ಇಲ್ಲ ಈಗ. ಅಪ್ಪ ಹೇಳ್ತಾ ಇದ್ದಾರೆ, ಆಕೆ ಬಾರದ ಲೋಕಕ್ಕೆ ದೂರ ಹೋಗಿದ್ದಾಳೆ, ನನಗೀಗ ಅಮ್ಮ ಬೇಕು. ನನಗೆ ನೀನು ನನ್ನ ಅಮ್ಮನಾಗು, ನೀನು ನನ್ನ ತಾಯಿಯಾಗು, ನೀನು ನನಗೆ ಪ್ರೀತಿಯನ್ನು ತೋರಿಸುವಂತ ಅಲ್ಲಿ ಕಣ್ಣೀರಿಡುತ್ತಾನೆ. ಆ ಶವದ ಪೆಟ್ಟಿಗೆ ಮುಂದೆ ಆತ ಕಣ್ಣೀರಿಡುವುದಿಲ್ಲ. ಹೀಗೆ ಸುಮಾರು 84 ವರ್ಷ ಜೀವಿಸಿದ ಆ ವ್ಯಕ್ತಿ 75 ವರ್ಷಗಳ ಕಾಲ ಪ್ರತಿನಿತ್ಯ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಮಾತೆ ಮರಿಯಮ್ಮನ ಮುಂದೆ ನಿಂತ್ಕೊಂಡು, ಅಮ್ಮ ನೀನು ನನ್ನ ತಾಯಿ, ನೀನು ನನ್ನ ದೈವಿಕ ತಾಯಿ, ನೀನಿದ್ದರೆ ಸಾಕು ನನ್ನ ಜೀವನ ಪರಿಪೂರ್ಣವಾಗುತ್ತದೆ ಎಂದು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ದ್ವಿತೀಯ ಸಂತ ಜಾನ್ ಪೌಲರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾವ ವ್ಯಕ್ತಿ ಮಾತೆ ಮರಿಯಳನ್ನ ತನ್ನ ಜೀವನದಲ್ಲಿ ದೈವಿಕ ತಾಯಿಯಾಗಿ ಆಕೆಯನ್ನು ಆರಿಸಿಕೊಳ್ಳುತ್ತಾನೋ, ಯಾವ ವ್ಯಕ್ತಿ ಮಾತೆಗೆ ತನ್ನ ಜೀವನದಲ್ಲಿ ಒಂದು ಸ್ಥಳವನ್ನು ಕೊಡುತ್ತಾನೋ, ಆ ಖಂಡಿತವಾಗಿ ಆ ವ್ಯಕ್ತಿ ದಾರಿ ತಪ್ಪಲು ಸಾಧ್ಯವೇ ಇಲ್ಲ. ಮಾತೆ ಮರಿಯಮ್ಮ ಆ ವ್ಯಕ್ತಿಯನ್ನ ಮುನ್ನಡೆಸುತ್ತಾರೆ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಘಟನೆಗಳು ಯಾವುವು, ತೊಡಕುಗಳು ಯಾವುವು? ಮಾತೆ ಮರಿಯಮ್ಮ ಹಲವಾರು ಕಡೆಗಳಲ್ಲಿ ಕೆಲವೊಂದು ಎಚ್ಚರಿಕೆಯ ವಿಚಾರಗಳನ್ನು ಹೇಳ್ತಾರೆ. 1980ರಲ್ಲಿ ಮೆಜಿಗೋರೆಯಲ್ಲಿ ಮಾತೆ ಮರಿಯಮ್ಮ ಮೇ 24ರಂದು ಕೆಲವೊಂದು ದರ್ಶನವನ್ನು ನೀಡಿ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಯಾವ ರೀತಿ ಮಾತುಗಳು ಅಂತಂತಂದರೆ, ಆ ಮಾತುಗಳು ಹೀಗಿವೆ: ನನ್ನ ಮುದ್ದು ಮಕ್ಕಳೇ, ಕಾರ್ಗತ್ತಲು ಈ ಭುವಿಯನ್ನು ಆವರಿಸುತ್ತಿದೆ, ಕಾರ್ಗತ್ತಲು ಈ ಭುವಿಯನ್ನು ಆವರಿಸುತ್ತಿದೆ. ಈ ಪ್ರಾಪಂಚಿಕ ಜನರು ಅಗತ್ಯ ವಿಷಯಗಳನ್ನ ಬಿಟ್ಟು ಅನಗತ್ಯವಾದ ವಿಚಾರಗಳಲ್ಲಿ ತಲ್ಲೀನರಾಗಿದ್ದಾರೆ. ಅಗತ್ಯ ವಸ್ತುಗಳಂತಂದರೆ, ಅನಗತ್ಯ ವಸ್ತುಗಳಂದರೆ ಯಾವುವು? ಪ್ರಿಯ ಸಹೋದರ ಸಹೋದರಿ, ನಮ್ಮ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಘಟನೆಗಳನ್ನೇ ನಾವು ನೋಡೋಣ.
ಹೌದು, ನಮಗೆ ಬೇರೆ ಬೇರೆ ಧರ್ಮಗಳಿವೆ. ಹೌದು, ನಮಗೆ ಬೇರೆ ಬೇರೆ ಜಾತಿಗಳಿವೆ. ಹೌದು, ನಮಗೆ ಬೇರೆ ಬೇರೆ ಭಾಷೆಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋದು ಜಾತಿಯ ಮೇಲೆ, ಧರ್ಮದ ಮೇಲೆ ಜನರು ನಮ್ಮನ್ನು ಆಳ್ತಾ ಇದ್ದಾರೆ. ಅದಕ್ಕೆ ನಾವು ಎಡೆ ಮಾಡಿಕೊಡ್ತಾ ಇದ್ದೀವಿ. ಪ್ರಿಯ ಸಹೋದರ ಸಹೋದರಿಯರೇ, ಬಹುಶಃ ಪ್ರಭು ಯೇಸು ಬಂದರೆ ನಮ್ಮನ್ನ ನೋಡಿ ದುಷ್ಟ ಜನರೇ ಅಂತ ಬೈಲೂಬಹುದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಬೇಕಾಗಿರೋದು ಶಾಂತಿ ಸಮಾಧಾನದ ರಾಜ್ಯ, ದೇವರಿಗೆ ಬೇಕಾಗಿರುವುದು ಪ್ರೀತಿಯ ರಾಜ್ಯ. ಆದರೆ ನಮ್ಮಲ್ಲಿ ಆಗ್ತಾ ಇರೋದೇನು? ನಮ್ಮ ಸ್ವಾರ್ಥಕ್ಕೆ ನಾವು ಒಳಗಾಗಿ ಇತರರನ್ನ ಕಡೆಗಣಿಸುವ ಬುದ್ಧಿ ನಮ್ಮಲ್ಲಿ ಬರುತ್ತಿದೆ. ಆದ್ದರಿಂದಲೇ ಮಾತೆ ಮರಿಯಮ್ಮ ಕೆಲವು ಈ ಎಚ್ಚರಿಕೆ ವಿಷಯಗಳನ್ನ ಹೇಳ್ತಾರೆ. ದೇವರು ಒಬ್ಬರೇ, ದೇವರು ನಿಜವಾಗಿಯೂ ಇದ್ದಾರೆ. ಪ್ರೈಸ್ ದ ಲಾರ್ಡ್. ದೇವರು ಒಬ್ಬರೇ. ಆ ದೇವರಿಗೆ ನಾವು ಹಲವು ನಾಮಗಳನ್ನು, ಹಲವು ಹೆಸರುಗಳನ್ನು ಕೊಟ್ಟಿದ್ದೀವಿ. ಒಂದೇ ಶಕ್ತಿ ಇರುವುದು. ಎಲ್ಲೋ ಕಾಣದ ಲೋಕದಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ತಿಳಿದುಕೊಳ್ಳಬೇಕಾದರೆ ಮೊದಲು ನಮ್ಮಲ್ಲಿ ಆ ಒಗ್ಗಟ್ಟಿರಬೇಕು. ಮೊದಲು ನಮ್ಮಲ್ಲಿ ಆ ಶಕ್ತಿಯನ್ನು ತಿಳಿದುಕೊಳ್ಳುವ ಒಂದು ಆಸೆ ಇರಬೇಕೆಂಬುದನ್ನು ಮಾತೆ ಮರಿಯಮ್ಮ ಹೇಳ್ತಾರೆ. ಆದ್ದರಿಂದ ನಮ್ಮ ಈ ಪ್ರಪಂಚನ ಬಿಡಿ, ನಮ್ಮ ಕುಟುಂಬಗಳಲ್ಲಿ ಇವತ್ತಿನ ಪರಿಸ್ಥಿತಿಗೆ ನಾವು ನೋಡೋಣ. ಏನಾಗ್ತಾ ಇದೆ ನಮ್ಮ ಕುಟುಂಬಗಳಲ್ಲಿ? ನಮ್ಮಲ್ಲಿ ಈ ಕೆಲವೊಂದು ಮಾಧ್ಯಮಗಳ ವಿಚಾರವನ್ನು ತಗೊಂಡಾಗ ಆ ಮಾಧ್ಯಮಗಳಿಂದಲೇ ನಾವು ಬದುಕ್ತಾ ಇದ್ದೀವಿ. ಆ ಮಾಧ್ಯಮಗಳಿಂದಲೇ ಏನಾಗ್ತಾ ಇದೆ, ಮಾಧ್ಯಮಗಳಲ್ಲಿ ನಾವು ಅದನ್ನು ಅನುಕರಿಸ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ. ಮಾಧ್ಯಮಗಳ ಪ್ರಭಾವ ಎಲ್ಲಿಯ ಮೆಟ್ಟಿಗೆ ಇದೆ ಅಂತಂತಂದರೆ, ಈ ಧಾರಾವಾಹಿಗಳನ್ನು, ಸಿನಿಮಾ ಸ್ಟೈಲ್ಗಳನ್ನು ನೋಡಿ ನಮ್ಮ ಜೀವನವನ್ನು ನಾವು ಕಟ್ಕೊಳ್ತಾ ಇದ್ದೀವಿ. ಭಾವನೆಗಳಿಗಾಗಿ ಒಳಗಾಗಿದ್ದೀವಿ ನಾವು. ಮೊದಲೆಲ್ಲ ಸೀರಿಯಲ್ಸ್ಗಳಿರ್ತಾ ಇದ್ವಿ. ಇದು ಮನೆಯೊಂದು ಮೂರು ಬಾಗಿಲು ಅಲ್ವಾ, ನೋಡಿದ್ರಾ? ನಾನು ಹೇಳ್ತೇನೆ ಯಾವಾಗಲೂ, ಮನೆಯೊಂದು ಮೂರು ಬಾಗಿಲು. ಆ ಮನೆಯೊಂದು ಮೂರು ಬಾಗಿಲು ನೋಡ್ಕೊಂಡು ನಿಮ್ಮ ಮನೆಗೆ 6 ಬಾಗಿಲಾಗಿರ್ತವೆ, ಯಾವುದೂ ಗೊತ್ತಿರಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಮಾಧ್ಯಮಗಳ ಪ್ರಭಾವ ಎಲ್ಲಿವರೆಗಿದೆ ಅಂತಂದರೆ, ಮಕ್ಕಳು ಅದನ್ನು ಅನುಕರಿಸ್ತಾ ಇದ್ದಾರೆ. ಟಿ ವಿಯಲ್ಲಿ ಅಥವಾ ಫಿಲ್ಮಾಚ್ ಬೇಕು ನಮ್ಮ ಜೀವನಕ್ಕೆ, ಹಂಗೆ ಆ ಒಂದು ಲೆವೆಲ್ಗೆ. ಅಷ್ಟಕ್ಕೂ ಈ ವರ್ಷದಲ್ಲಿ ಕೊರೋನಾ ಬಂದ್ಬಿಟ್ಟು ಆನ್ಲೈನ್ ಸ್ಟಾರ್ಟ್ ಬೇರೆ ಆಗಿದೆವಾ, ಮೊಬೈಲ್ ಬಿಟ್ಟು ಹೊರಗಡೆ ಬರ್ತಿಲ್ಲ ನಮ್ಮ ಮಕ್ಕಳು. ಆಗ ಈ ಸಾಮಾಜಿಕ ಕಳಕಳಿಯಿಂದ ಬೇರೆ ಬೇರೆ ಚಲನಚಿತ್ರ ಒಳ್ಳೇದನ್ನು ಹೇಳ್ಕೊಡ್ದು, ಈ ಕೆಡುಕನ್ನೇ ಹೇಳ್ಕೊಡ್ತಾ ಇದ್ದಾರೆ. ಆಗ ತಂದೆ ತಾಯಿಗಳು ಕಣ್ಣಿಗೆ ಕಾಣುವ ದೇವರು ಅಂತ ರಾಜ್ಕುಮಾರ್ ಹಾಡ್ತಾ ಇದ್ರು. ಈಗ ಬೇರೆ ಆಗಿದೆ, ಅಪ್ಪ ಲೂಸಾ, ಅಮ್ಮ ಲೂಸಾ ಅಂತ. ಮಕ್ಕಳು ಏನಾದರೂ ಹೇಳಿದ್ರೆ ಅಮ್ಮ ಲೂಸಾ ನಿಂಗೆ ಅಂತ ಕೇಳೋ ಒಂದು ಮಟ್ಟಿಗೆ ಬಂದಿದ್ದಾರೆ. ಆ ಮಾಧ್ಯಮ ನಮ್ಮನ್ನು ಎಲ್ಲೋ ಒಂದು ಕಡೆ ಅಡ್ಡದಾರಿಗೆ ಎಳೆದೋಗ್ತಾ ಇದೆ ಅಂತಂತಂದರೆ ತಪ್ಪಾಗಲ್ಲ ಪ್ರಿಯ ಸಹೋದರ ಸಹೋದರಿ. ಆದ್ದರಿಂದ ನಾವು ತಿಳ್ಕೊಳ್ಬೇಕಾಗಿದ್ದೇನೆಂತಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ತಾಯಿಯ ಋಣವನ್ನು ತೀರಿಸಲು ನಾವು ಸಾಧ್ಯವೇ ಇಲ್ಲ. ಅದರಲ್ಲೂ ಕೂಡ ಮಾತೆ ಮರಿಯಳ ಋಣವನ್ನು ನಾವು ತೀರಿಸಲು ಸಾಧ್ಯವೇ ಇಲ್ಲ. ಆ ತಾಯಿ ನಮಗೆ ಒಪ್ಪಿಗೆಯನ್ನು ಕೊಡದಿದ್ದರೆ ಪ್ರಭು ಕ್ರಿಸ್ತ ಆಕೆಯ ಮುಖಾಂತರ ನಾವು ಪಡೆಯುವಂತೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಆ ತಾಯಿಯ ಋಣ ಹಿರಿದಾದುದು. ಆದ್ದರಿಂದ ನಮ್ಮ ತಂದೆ ತಾಯಿಗಳ ಋಣವನ್ನು ನಾವು ತೀರಿಸಲು ಸಾಧ್ಯವೇ? ಇತ್ತೀಚಿನ ದಿನಗಳಲ್ಲಿ ಸಾಧ್ಯವಿಲ್ಲ. ಆದರೆ ಕೆಲವರು ವಿದ್ಯೆಯನ್ನು, ಬುದ್ಧಿಯನ್ನು ಪಡೆದುಕೊಂಡು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ತಂದೆ ತಾಯಿಗಳು ಅವಾಗ ಮಾಡಿದ್ರು ಬಿಡು, ಈಗ ನನಗೆ ಸಿಕ್ಕಾಪಟ್ಟೆ ದುಡ್ಡಿದೆ, ನಾನು ನನ್ನ ತಾಯಿಯ ಋಣವನ್ನು ತೀರಿಸಬಹುದು, ತಂದೆಯ ಋಣವನ್ನು ನಾನು ತೀರಿಸಬಹುದು ಎಂಬುದನ್ನು ಅಂದ್ಕೊಂಡಿದ್ದಾರೆ. ಹೀಗೆ ಒಬ್ಬ ಮಗ ತನ್ನ ತಾಯಿಗೆ ಹೇಳಿದಂತ ಒಂದು ದಿವಸ ಹೋಗಿ, ಅಮ್ಮ ನಾನು ಚಿಕ್ಕ ಮಗು ಆದಾಗಿಂದ ಇಲ್ಲಿವರೆಗೆ ನೀನು ನನಗೆ ಎಷ್ಟೋ ರೀತಿ ಸಹಾಯ ಮಾಡಿದೀಯಾ, ವಿದ್ಯೆ ಬುದ್ಧಿ ಕೊಟ್ಟಿದೀಯಾ, ಆದ್ದರಿಂದ ನಿನ್ನ ಋಣವನ್ನು ನಾನು ತೀರಿಸ್ಬೇಕು, ಹೇಗಾದರೂ ಮಾಡಿ ಲೆಕ್ಕ ಕೊಡಮ್ಮ ಅಂತ ಕೇಳ್ದ. ಅದಕ್ಕೆ ಅಮ್ಮ ಹೇಳಿದರು, ಓ ನನ್ನ ಮಗನೇ ಅಷ್ಟು ದೊಡ್ಡವನಾಗ್ಬಿಟ್ಟ, ನನ್ನ ಋಣವನ್ನು ತೀರಿಸ್ಬಿಟ್ಟು ದೊಡ್ಡವನಾಗ್ಬಿಟ್ಟ ಮಗನೇ ಅಂತ ನೋವನ್ನು ಅನುಭವಿಸಿ ತೋರಿಸ್ಕೊಡಲ್ಲ. ಯಾಕಂದರೆ ಒಬ್ಬನೇ ಮಗ. ಇವತ್ತಿನ ದಿನಗಳಲ್ಲಿ ನೋಡಿ, ಆರ್ತಿಗೊಂದು ಕೀರ್ತಿಗೊಂದು. ಮೊದಲು 5ರಿಂದ 6 ಮಕ್ಕಳಿದ್ರು ಚೆನ್ನಾಗಿತ್ತು ನಮ್ಮ ಕುಟುಂಬಗಳು. ಈಗ ಆರ್ತಿಗೊಂದು ಕೀರ್ತಿಗೊಂದು. ಆರ್ತಿ ಕೀರ್ತಿ ಕೇಳಿ ಈಗ ನಮ್ಮ ಮನೆಯಲ್ಲಿ ಮಂಗಳಾರತಿ. ನಾವಿಬ್ಬರು ನಮಗಿಬ್ಬರು, ಇಬ್ಬರವೇ ಹಬ್ಬ ಯಾವ ಲೆವೆಲ್ಗೆ ಅದಂತ ನಿಮಗೆ ಗೊತ್ತು ಬಿಡಿ. ಓಕೆ, ಆ ಮಗನ ವಿಚಾರಕ್ಕೆ ಬರೋಣ. ಆ ಮಗ ಹೇಳಿದಂತೆ ಋಣ ತೀರಿಸ್ಬೇಕಮ್ಮ ಅಂತ. ತಾಯಿ ಅವತ್ತು ರಾತ್ರಿ ತುಂಬ ನೋವನ್ನು ಅನುಭವಿಸ್ಲಿ. ನನ್ನ ಮಗ ಋಣ ಯಾವ ರೀತಿ ಹೇಳಿ ಅವನಿಗೆ, ನಾನು ಹೇಗೆ ತಿಳಿಸ್ಕೊಡ್ಲಿ ಅವನಿಗೆ ಅಂತಂದಾಗ, ಅವತ್ತು ರಾತ್ರಿ ಮಗ ಮಲಗಿರುವಾಗ ಅಮ್ಮ ಏನು ಮಾಡ್ತಾಳೆ ಅಂದರೆ ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಹೋಗಿ ಮಗನ ಮುಖಕ್ಕೆ ಸ್ವಲ್ಪ ಸಿಂಪಡಿಸ್ತಾಳೆ. ಮಗ ಮುಖವನ್ನು ಒರೆಸ್ಕೊಂಡು ಈ ಕಡೆ ಮಲ್ಕೊಳ್ತಾನೆ. ಈ ಕಡೆ ಮಲ್ಕೊಂಡಾಗ ಅಮ್ಮ ಆ ಕಡೆ ಬಂದು ಒಂದು ಗ್ಲಾಸ್ ನೀರನ್ನ ಅವನ ಮುಖಕ್ಕೆ ಏರಿಸ್ತಾಳೆ.
ಮಗ ಎದ್ಬಿಟ್ಟು, ಅಮ್ಮ ಯಾಕೆ ನೀರು ಹಾಕ್ತಾ ಇದೀಯಾ, ಈ ಸ್ಲೀಪ್ ವೆಲ್ ಮ್ಯಾಟ್ರೆಸ್ ಇದು ಹಾಳಾಗುತ್ತೆ ಅಂತ ಹೇಳಿ ಅಮ್ಮನಿಗೆ ಬೈತಾನೆ. ಇಲ್ಲಪ್ಪ, ನೀನೇ ಹೇಳ್ದಲ್ಲ ಲೆಕ್ಕ ಕೊಡಕ್ಕೆ, ಋಣ ತೀರಿಸ್ಬೇಕು ಅಂದಿದ್ದಲ್ಲ, ಅದಕ್ಕೆ ಲೆಕ್ಕ ಕೊಡ್ತಾ ಇದ್ದೀನಿ ಮಗನೇ, ಅದಕ್ಕೆ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಏನರ್ಥ ಅಂದಾಗ, ಇಲ್ಲ ಮಗ, ನೀನು ಮಗು ಇದ್ದಾಗ ಹಾಸಿಗೆಯನ್ನು ಒದ್ದೆ ಮಾಡ್ತಾ ಇದ್ದಲ್ಲ ಮಗನೇ, ಅಲ್ಲಿಂದನೇ ಪ್ರಾರಂಭ ಮಾಡೋಣ ಅಂದ್ಕೊಂಡೆ ಪುಟ್ಟ ಅಂದಾಗ ಅವಾಗ ಅವನಿಗೆ ಅರ್ಥ ಆಗತ್ತೆ. ನನ್ನ ತಾಯಿ ಚಿಕ್ಕ ಮಗು ಇದ್ದಾಗಿಂದ ಇಲ್ಲಿವರೆಗೆ ನನಗೆ ಎಷ್ಟೋ ಒಂದು ಸಹಾಯವನ್ನು ಮಾಡಿದ್ದಾಳೆ. ಇವತ್ತು ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಿದ್ದೀನಿ, ಸಮಾಜದಲ್ಲಿ ನಾನು ತಲೆ ಎತ್ತಿ ಜೀವಿಸ್ತಾ ಇದ್ದೀನಿ ಅಂತಂದರೆ ಅದು ನನ್ನ ತಂದೆ ತಾಯಿಗಳು ಹಾಕಿಕೊಟ್ಟ ಒಂದು ಭಿಕ್ಷೆ ಎಂಬುದು ಅವನಿಗೆ ಗೊತ್ತಾಯಿತು. ಆಗ ಅವನು ಯೋಚನೆ ಮಾಡ್ತಾನೆ, ಬೇಡ, ನನ್ನ ತಾಯಿನ ನಾನು ವೃದ್ಧಾಶ್ರಮಕ್ಕೆ ಸೇರಿಸಲ್ಲ, ಆ ತಾಯಿ ಸಾಯುವವರೆಗೆ ನನ್ನ ಜೊತೆಗಿರಲಿ, ಆ ತಾಯಿಯ ಋಣವನ್ನು ನಾವು ತೀರಿಸಲು ಸಾಧ್ಯವೇ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದ ನಾವು ನಮ್ಮ ಕುಟುಂಬಗಳನ್ನು ಕಟ್ಟಬೇಕಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ. ಯಾವಾಗ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಲೆಸ್ತದೋ ಆಗ ಸಮಾಜದಲ್ಲಿ ಶಾಂತಿ ಸಮಾಧಾನವನ್ನು, ದಯೆಯನ್ನು, ಕರುಣೆಯನ್ನು ನಾವು ಹುಡುಕಲು ಸಾಧ್ಯ. ನಾವು ನಮ್ಮ ಕುಟುಂಬದಲ್ಲಿ ಇಲ್ಲದೆ ಇರೋದನ್ನು ಹೊರಗಡೆ ಹುಡುಕಿದ್ರೆ ನಮಗೆ ಸಿಗಲ್ಲ. ಆದ್ದರಿಂದ ಪ್ರಿಯ ಭಕ್ತಾದಿಗಳೇ, ಮಾತೆ ಮರಿಯಮ್ಮ ಕರುಣೆಯನ್ನು ತೋರಿಸುವ ತಾಯಿ. ಆ ಕರುಣೆಯನ್ನು, ದಯೆಯನ್ನು ಆ ತಾಯಿ ಮಾತ್ರ ನಮಗೆ ಪಡೆದುಕೊಡಲು ಸಾಧ್ಯ. ಆ ತಾಯಿಯೇ ಹೇಳಿರುವಂತೆ 1933ರಲ್ಲಿ ಬೆಲ್ಜಿಯಂ ದೇಶದಲ್ಲಿ ಆ ತಾಯಿ ಪ್ರತ್ಯಕ್ಷರಾಗಿ ಹೇಳಿದಂತಹ ಮಾತು ಏನಪ್ಪ ಅಂತಂದರೆ, ನಾನು ಬಡವರ ತಾಯಿ, ಬಡ ಕುಟುಂಬಗಳಿಗೆ ಶಾಂತಿಯನ್ನು, ಸಮಾಧಾನವನ್ನು, ಕರುಣೆಯನ್ನು ನೀಡಲು ಬಂದಂತರುವ ತಾಯಿ ಅಂತ ಹೇಳಿ 1930ರಲ್ಲಿ ದರ್ಶನ ಕೊಟ್ಟು ಹೇಳಿದಾಳೆ ಮಾತೆ. 12 ವರ್ಷದ ಮಿರಿಯಟ್ಟು ಏನು ಮಾಡ್ತಾ ಇಲ್ಲ ಅಂತಂದರೆ ಈ ಕ್ಯಾಟಿಕಿಸಮ್ ಕ್ಲಾಸ್ಗೆ ಹೋಗ್ತಾ ಇದ್ಲು. ಇವತ್ತಿನ ಮಕ್ಕಳು ಕ್ಯಾಟಿಕಿಸಮ್ ಒಂದು 2 ವರ್ಷ ಇಲ್ಲವೇ ಇಲ್ಲ ಅಂತ ಕಾಣಿಸುತ್ತೆ. ಕ್ಯಾಟಿಕಿಸಮ್ ಅಲ್ಲ, ಕೊರೋನಾದಿಂದ ಎಲ್ಲ ಕ್ಯಾಟಿಕಿಸಮ್ ಆನ್ಲೈನು ಅಂತ ಹೇಳ್ಬಿಟ್ಟು ಸರಿಯಾಗಿ ಮಕ್ಕಳಿಗೆ ಕ್ಯಾಟಿಕಿಸಮೇ ಇಲ್ಲ. ನಾವಿದ್ದಾಗ ಕ್ಯಾಟಿಕಿಸಮ್ ಹೋಗ್ಲಿ ಅಂದ್ರೆ ಬಾಸುಂಡೆ ಬೀಳ್ತಾ ಇದ್ವಿ ಹಿಂದ್ಗಡೆ. ಪ್ರೈಸ್ ದ ಲಾರ್ಡ್. ಅದು ಈಗೇನಾದರೂ ಬಾಸುಂಡೆ ಬಿದ್ದರೆ ತಂದೆ ತಾಯಿಗಳು ಜಗಳಕ್ಕೆ ಬರ್ತಾರೆ, ಯಾಕೋ ಯಾವನವನು ಹೊಡೆದಿದ್ದು ಅಂತ ಹಿಂಗೆ ಬರ್ತಾರೆ. ಕ್ಯಾಟಿಕಿಸಮ್ ಮೆರಿಯಟ್ ಹೋಗ್ತಾ ಇರುವಾಗ ಪಾಪ ಅವಳಿಗೆ ಅಷ್ಟೊಂದು ಬುದ್ಧಿ ಜ್ಞಾನ ಇರಲಿಲ್ಲ. ಒಂದು 2-3 ಸತಿ ಕ್ಯಾಟಿಕಿಸಮ್ ಎಕ್ಸಾಮಲ್ಲಿ ಅವಳು ಫೇಲ್ ಆಗಿದ್ಲು. ಆಮೇಲೆ ಅವಳು ಏನು ಮಾಡಿದ್ಲು ಅಂತಂದರೆ, ಈ ಕ್ಯಾಟಿಕಿಸಮ್ ಸವಾಸನೂ ಬೇಡ, ಈ ವಿಚಾರಣೆ ಗುರುಗಳ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಇವಳು ತರಗತಿಗೂ ಬರ್ತಾ ಇರಲಿಲ್ಲ, ಪೂಜೆಗೂ ಬರ್ತಾಯಿಲ್ಲ. ಯಾಕೆ ಅವಳು ಪೂಜೆಗೆ ಬರ್ತಿರಲಿಲ್ಲ ಅಂತಂತಂದರೆ ತಂದೆ ತಾಯಿಗಳು ಪೂಜೆಗೆ ಬರ್ತಾ ಇರಲಿಲ್ಲ. ಆದರೂ ಕೂಡ ಮಿರಿಯಟ್ ಏನು ಮಾಡಿದ್ಲು ಅಂತಂದರೆ, ಮನೆಯಲ್ಲಿ ಒಂದು ಹರಿದು ಹೋದಂತಹ ಕ್ಯಾಲೆಂಡರ್ ಇತ್ತು. ಆ ಕ್ಯಾಲೆಂಡರ್ ಮೇಲೆ ಮಾತೆ ಮರಿಯಳ ಚಿತ್ರಪಟವಿತ್ತು. ಆ ಚಿತ್ರಪಟದಲ್ಲಿ ಎಲ್ಲೋ ದಾರಿಯಲ್ಲಿ ಹರಿದು ಹೋದಂತಹ ಒಂದು ಜಪಸರ ಸಿಕ್ಕಿತ್ತು. ಆ ಜಪಸರವನ್ನು ಅದರ ಮೇಲೆ ಇಟ್ಟು ಜ್ಞಾಪಕ ಆದಾಗ ಒಂದು ಸತಿ ಪ್ರಾರ್ಥನೆ ಮಾಡ್ತಾ ಇದ್ಲು. ಅದೊಂದು ದಿನ ಏನಾಯ್ತು ಅಂತಂದರೆ, ಅವಳು ರಾತ್ರಿ ಮಲಗೋಕ್ಕಿಂತ ಮುಂಚೆ ಅಂದರೆ ಜನವರಿ ತಿಂಗಳ 15ನೇ ತಾರೀಕು 1933ರಲ್ಲಿ ಆಕೆಗೆ ಮಾತೆ ಮರಿಯಮ್ಮ ಮೊದಲನೇ ಸಲ ಭೇಟಿ ಕೊಡ್ತಾರೆ. ಎಲ್ಲಿ? ಮನೆಯ ಒಂದು ವೆರಾಂಡದ ಹತ್ತಿರ ಪ್ರಕಾಶಮಾನವಾದ ಬೆಳಕು. ಆ ಬೆಳಕಿನಲ್ಲಿ ಯಾವುದೋ ಒಂದು ಸ್ತ್ರೀ ನಿಂತಂತೆ. ಮೊದಲನೇ ಸತಿ ಭೇಟಿ ಕೊಟ್ಟಾಗ ಇವಳಿಗೆ ಭಯ ಆಗುತ್ತೆ. ಭಯ ಆಗಿ ತಂದೆ ತಾಯಿಗೆ ಹೇಳ್ತಾಳೆ, ನನಗೆ ಯಾರೋ ಬಿಳಿ ವ್ಯಕ್ತಿ ಕಂಡ್ರು. ಅದಕ್ಕೆ ತಂದೆ ತಾಯಿಗಳು ಮೊದಲೇ ಪೂಜೆಗೆ ಹೋಗ್ತಾ ಇರಲಿಲ್ಲ, ಹುಚ್ಚಿ ದೆವ್ವ ಇರ್ಬೋದು ನೋಡು ಅಂತಂದರು. ಆದರೂ ಕೂಡ ಮರುದಿನ ಮಾತೆ ಮರಿಯಮ್ಮ ಮತ್ತೆ ಪ್ರತ್ಯಕ್ಷಳಾಗಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾಳೆ. ಏನು ವಿಚಾರಗಳು ಅಂತಂದರೆ, ನಾನು ಬಡವರ ತಾಯಿ ಮರಿಯ, ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ನಾನು ಬಂದಿರುವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ಬಡವರ ತಾಯಿ, ಬಡವರ ಕುಟುಂಬಗಳಲ್ಲಿರುವ ನೋವುಗಳನ್ನು, ತೊಂದರೆ ತಾಪತ್ರೆಗಳನ್ನು ದೂರ ಮಾಡಲು ಬಂದಿರುವ ತಾಯಿ. ಅದು ಮೊದಲನೇದು. ಇನ್ನು ಎರಡನೇದಾಗಿ, ನನ್ನಲ್ಲಿ ವಿಶ್ವಾಸವಿಡಿ, ನನ್ನ ಮಗನಲ್ಲಿ ವಿಶ್ವಾಸವಿಡಿ, ಯಾಕೆಂದರೆ ನನ್ನ ಮಗ ನಿಮ್ಮನ್ನು ವಿಶ್ವಾಸಿಸುತ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೆರೆಮೀಯ ಪ್ರವಾದಿಯ ಗ್ರಂಥ 1ನೇ ವಾಚನದಲ್ಲಿ ನಾವು ಕೇಳಿದ್ವಿ, ದೇವರಲ್ಲಿ ಭರವಸೆ ಇಟ್ಟವನು ಭಾಗ್ಯವಂತನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಷ್ಟೆಲ್ಲ ಜನರು ಬಂದಿದ್ದೀರಾ ಅಂತಂದರೆ ಇವತ್ತು ನೀವೆಲ್ಲರೂ ಭಗವಂತನಲ್ಲಿ ಭರವಸೆಯನ್ನು ಇಟ್ಟಂಥವರು. ಅದನ್ನ ಮಾತೆ ಮರಿಯಮ್ಮ ಹೇಳದೆ, ಅದನ್ನ ನೀವು ಭಗವಂತನಲ್ಲಿ ಭರವಸೆ ಇಟ್ಟರೆ, ವಿಶ್ವಾಸವಿಟ್ಟರೆ, ನೀವು ಕೇಳಿಕೊಳ್ಳುವ ಪ್ರತಿಯೊಂದು ಪ್ರಾರ್ಥನೆಗಳು, ಕೋರಿಕೆಗಳು ಈಡೇರುತ್ತವೆ. ಇನ್ನು ಮೂರನೇದಾಗಿ ಮಾತೆ ಮರಿಯಮ್ಮ ಹೇಳ್ತಾರೆ, ನಾನು ರಕ್ಷಕನ ತಾಯಿ, ನೀವು ಸದಾಕಾಲ ದೇವರಲ್ಲಿ ಪ್ರಾರ್ಥಿಸಬೇಕೆಂಬುದೇ ನನ್ನ ಇಚ್ಛೆ. ಪ್ರೈಸ್ ದ ಲಾರ್ಡ್,
ಪ್ರೈಸ್ ಲಾರ್ಡ್. ಒಂದೊಂದ್ಸತಿ ಏನಾಗುತ್ತೆ ಅಂತಂತಂದ್ರೆ ನಾವು ಮಾತೆ ಮರಿಯಳ ಮುಖಾಂತರ ದೇವ್ರ ಬಳಿಗೆ ಹೋಗ್ಬೇಕು, ನಾವು ಮಾತೆ ಮರಿಯಮ್ಮಳನ್ನ ಇಟ್ಕೊಂಡು ದೇವ್ರನ್ನ ಮರ್ತು ಬಿಡ್ತೀವಿ ಒಂದೊಂದ್ಸತಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅದನ್ನ ಮಾಂಟ್ಫೋರ್ಟರ್ ಹೇಳ್ತಾರೆ, ದೇವರನ್ನ ಮುಟ್ಟಲು ಇರುವಂತಹ ಏಕೈಕ ಚಿಕ್ಕ ಚೊಕ್ಕ ಅತ್ಯಂತ ಸರಳ ದಾರಿ ಮಾತೆ ಮರಿಯಮ್ಮ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಏಕೆಂತಂತಂದ್ರೆ ಮಾತೆ ಮರಿಯಳಲ್ಲೇ ಇದೆ ಆ ಸ್ವರ್ಗದ ಕೀಲಿಕಾಯಿಯನ್ನ ತೆಗೆಯುವ ಒಂದು ವಿಧಾನ. ಯಾವ ರೀತಿ ಅಂತಂತಂದ್ರೆ ಒಂದ್ಸತಿ ಸ್ವರ್ಗದಲ್ಲಿ ಏನಾಗಿತ್ತು ಅಂತಂದ್ರೆ ಯೇಸು ಸ್ವಾಮಿ ವಾಕಿಂಗ್ ಮಾಡ್ತಾ ಇದ್ರು. ವಾಕಿಂಗ್ ಮಾಡ್ತಾ ಇರುವಾಗ ಏನಾಯ್ತು ಅಂತಂದ್ರೆ ಈ ಭೂಲೋಕದಲ್ಲಿ ಎಲ್ಲ ಒಂದು ಅನಾಚಾರಗಳನ್ನು ಮಾಡದಂಥವರು ಪಾಪಿಗಳು ಎಲ್ಲರೂ ಸ್ವರ್ಗದಲ್ಲಿದ್ದರು. ಯೇಸು ಸ್ವಾಮಿಗೆ ಅಲ್ಲಿ ಅಂದ್ಕೊಂಡ್ರು ಈ ಪೇತ್ರ ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ. ಯಾಕೆ ಹೇಳಿ, ಪೇತ್ರನಿಗೆ ಕೀಲಿಕಾಯಿ ಕೊಟ್ಟಿದ್ರಲ್ವಾ, ಪೇತ್ರನತ್ತ ಹೋಗಿ ಹೇಳ್ತಾರೆ, ಏನಪ್ಪ ನೀನು ರಾತ್ರಿ ಗೇಟ್ ಹಾಕಿದ್ದ ಅಂತ ಕೇಳಿದಾಗ, ಸ್ವಾಮಿ ಹಾಕಿದ್ದೀನಿ ಸ್ವಾಮಿ ಅಂತಂದು. ಇಲ್ಲ ಯಾರೋ ಒಳಗಡೆ ಬರ್ತಾ ಇದ್ದಾರೆ ನೋಡ್ಕೋ ಅಂತಂದ್ರು ಯೇಸು ಸ್ವಾಮಿ. ಅವತ್ತು ರಾತ್ರಿ ಪೇತ್ರನಿಗೆ ಟೆನ್ಷನ್ ಸ್ಟಾರ್ಟ್ ಆಯಿತು, ಯೇಸು ಸ್ವಾಮಿ ನನ್ನ ಕೆಲಸ ಎಲ್ಲಿ ಕಿತ್ಕೊಬಿಡ್ತಾರಂತ. ಪ್ರೈಸ್ ಲಾರ್ಡ್. ಅದಕ್ಕೆ ಇವನೇನು ಮಾಡ್ದ, ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಾಯ್ತ್ಕೊಂಡು ನಿಂತ್ಕೊಂಡ. ಗೇಟ್ ಹಾಕಿತ್ತು, ಗೇಟ್ ಡೋರ್ ಎಲ್ಲ ಹಾಕಿತ್ತು. ಆದರೆ ರಾತ್ರಿ ಯಾರೋ ಪಿಸುಗುಟ್ಟುವ ಒಂದು ಶಬ್ದ. ಇವನು ನೋಡ್ತಾನೆ, ಮಾತೆ ಮರಿಯಮ್ಮ ಕಿಟಕಿ ತೆಗೆದ್ಬಿಟ್ಟು ಎಲ್ಲ ಪಾಪಿಗಳನ್ನು ಒಳಗಡೆ ಕರ್ಕೊಳ್ತಾ ಇದ್ರು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಮರುದಿನ ಬೆಳಗ್ಗೆ ಹೋದ ಯೇಸು ಸ್ವಾಮಿ ಹತ್ರ ಹೋದ. ಯೇಸು ಸ್ವಾಮಿ ಅಲ್ಲಿ ಕೂತಿದ್ರು, ಪಕ್ಕದಲ್ಲಿ ಮಾತೆ ಮರಿಯಮ್ಮನ ಕೂತ್ಕೊಂಡಿದ್ರು. ಹೆಂಗೆ ಹೇಳ್ತಾನೆ, ಏನು ಪೇತ್ರ ಅಂದ, ಏನಿಲ್ಲ ಸ್ವಾಮಿ ಆಮೇಲೆ ಬರ್ತೀನಿ ಅಂತ. ಬಾರಪ್ಪ ಸ್ವಾಮಿ, ಏನಿಲ್ಲ ನೀವು ಗೇಟ್ ಬಗ್ಗೆ ಕೇಳಿದ್ರಲ್ಲ, ಏನಾಯಿತು? ಮಮ್ಮಿ ಅಂತಂತಂದ. ಏನಾಯ್ತು ಹೇಳು? ಇಲ್ಲ ಸ್ವಾಮಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಅಮ್ಮನ ಕಿಟಕಿ ತೆಗೆದಿದ್ದು ಅಂತ ಓಡೋಗ್ಬಿಟ್ಟ. ಪ್ರಿಯ ಸಹೋದರ ಸಹೋದರಿಯರೇ, ನಾವೆಷ್ಟೇ ಕಡು ಪಾಪಿಗಳಾಗಿದ್ದರೂ ಕೂಡ, ನಮ್ಮಲ್ಲಿ ಎಷ್ಟೇ ನ್ಯೂನ್ಯತೆಗಳಿಗಿದ್ರು ಪ್ರಿಯ ಸಹೋದರ ಸಹೋದರಿಯರೇ, ಆ ತಾಯಿ ಮಾತ್ರ ನಮ್ಮನ್ನ ಕೈ ಬಿಡಲ್ಲ. ಆದ್ದರಿಂದ ಆ ತಾಯಿ ನಮ್ಮ ಮನಗಳಲ್ಲಿರಲಿ, ಆ ತಾಯಿ ನಮ್ಮ ಮನೆಗಳಲ್ಲಿರಲಿ, ಆ ತಾಯಿ ನಮ್ಮ ಹೃದಯಗಳಲ್ಲಿರಲಿ. ಅಷ್ಟಿದ್ರೆ ಸಾಕು ಪ್ರಿಯ ಸಹೋದರ ಸಹೋದರಿಯರೇ. ಖಂಡಿತವಾಗಿಯೂ ಆ ತಾಯಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುತ್ತಾರೆ. ಆದ್ದರಿಂದ ನಾನು ಹೇಳಿದೆ ಪೂಜೆ ಮೊದಲೇ ಪ್ರಾರಂಭ ಆಗಿದ್ದ ಮುಂಚೆ, ಆ ತಾಯಿಗೆ ಯಾರು ಬಂದರೂ ಕೂಡ ಆ ತಾಯಿ ನಮ್ಮನ್ನು ಆಹ್ವಾನಿಸುತ್ತಾರೆ. ಶಿವಾಜಿನಗರಲ್ಲಿ ನೋಡಿ ಯಾವ ಮೂಲೆಗಳಿಂದ ಜನರು ಬರ್ತಾರೆ. ನಮ್ಮ ವೆಲಾಂಗಣಿಯಲ್ಲಿ ನೋಡಿ ಎಷ್ಟೆಷ್ಟು ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮದ ಎಲ್ಲರೂ ಬರ್ತಾರೆ. ಯಾಕಂದರೆ ತಾಯಿ ಎಂಬ ಆ ಶಬ್ದದಿಂದ ನಮ್ಮ ಮನಸ್ಸು ಪುಳಕೆ ತಗೊಳ್ತದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಆದ್ದರಿಂದ ಈ ಲೂರ್ದ್ ಮಾತೆಯ ಕ್ಷೇತ್ರ ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿಗಳನ್ನು, ಎಲ್ಲರನ್ನ ಆಹ್ವಾನಿಸುವಂತಾಗಲಿ. ಯಾಕಂದರೆ ತಾಯಿಯ ಪ್ರೀತಿ ಎಲ್ಲರಿಗೂ ಬೇಕು, ತಾಯಿಯ ಮಮತೆ ಎಲ್ಲರಿಗೂ ಬೇಕು. ಆದ್ದರಿಂದ ಮುಂದೊಂದು ದಿನ ಇದೊಂದು ಶ್ರೇಷ್ಠ ಪುಣ್ಯಕ್ಷೇತ್ರವಾಗಲಿ. ಈ ಕ್ಷೇತ್ರದಿಂದಲೇ ಶಾಂತಿ ಹಾಗೂ ಸಮಾಧಾನವನ್ನು ಹರಡುವ ಒಂದು ಬಗೆಯಾಗಿ ಪರಿಣಮಿಸಲಿ ಎನ್ನುತ್ತಾ ನಾವೆಲ್ಲರೂ ಇವತ್ತಿನ ಬಲಿಪೂಜೆಯಲ್ಲಿ ಆ ಒಂದು ಉದ್ದೇಶಕ್ಕಾಗಿ ಪ್ರಾರ್ಥಿಸೋಣ. ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಕರಗಳನ್ನು ಜೋಡಿಸೋಣ. ದಯಾಮಯ ತಂದೆಯೇ, ಲೂರ್ದ್ ಮಾತೆಯನ್ನು ನಮ್ಮ ಧರ್ಮ ಕೇಂದ್ರದ ಪಾಲಕಿಯಾಗಿ ನೀವು ಕೊಟ್ಟಿದ್ದೀರ ಸ್ವಾಮಿ. ಇಂದು ಆಕೆಯ ಮಹೋತ್ಸವವನ್ನು ನಾವು ಆಚರಿಸ್ತಾ ಇರುವಾಗ ನಮ್ಮ ಧರ್ಮ ಕೇಂದ್ರ ಪ್ರತಿಯೊಂದು ಕುಟುಂಬಗಳ ಕೋರಿಕೆಗಳು, ಪ್ರಾರ್ಥನೆಗಳು ನಿಮಗೆ ತಿಳಿದೇ ಇದೆ ಸ್ವಾಮಿ. ಲೂರ್ದ್ ಮಾತೆ ನಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂತಾಗಲಿ. ಅದರಲ್ಲೂ ಕೂಡ ನಮ್ಮಲ್ಲಿರುವ ಈ ಆರ್ಥಿಕ ಸಮಸ್ಯೆ, 2 ವರ್ಷಗಳಲ್ಲಿರುವಂತಹ ತೊಂದರೆಗಳು ಎಲ್ಲವೂ ಅತಿ ಶೀಘ್ರವಾಗಿ ದೂರವಾಗುವಂತಾಗಲಿ. ಪ್ರಭು ಯೇಸುವಿನಿಂದ ನಾವು ಕೇಳಿಕೊಳ್ಳುವ ಪ್ರತಿಯೊಂದು ವರದಾನಗಳು ನಮಗೆ ಲಭಿಸುವಂತಾಗಲಿ. ಈ ಹಬ್ಬವನ್ನು ಆಚರಿಸಲು ನಮಗೆ ಅನುವು ಮಾಡಿಕೊಟ್ಟಂಥ ನಿಮಗೆ ವಂದನೆಗಳನ್ನು, ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಆಮೇನ್.